ಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸರಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಜಟಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು. ಮಧ್ಯಾಹ್ನ 12ರವರೆಗೂ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ವೃತ್ತಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಇವತ್ತು ಮಂದಗತಿಯಲ್ಲಿ ಸಾಗುವಂತಹ ಕಾಯಕವಾಗುತ್ತೇನೋ ಅಥವಾ ಕೆಲಸ ಆಗುತ್ತೋ ಇಲ್ವೋ ಈ ಪ್ರಕಾರವಾಗಿರ್ತಕ್ಕಂತಹ ಅಪನಂಬಿಕೆಗಳು ಇವತ್ತು ಮೇಷರಾಶಿಯಲ್ಲಿ ಕಂಡು ಬರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ, ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಕಾಯಕವನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ತಾವು ನಡೆಸಬೇಕು. ಹಾಗೆ ಏನೋ ಒಂದು ಸಾಧನೆ ಮಾಡ್ತೀನಿ, ಏನೋ ಒಂದು ಮಾಡಬಲ್ಲೆ ಅಂತಂದ್ರೆ ಅದು ಸಾಧ್ಯವಿಲ್ಲ. ಏನು ಮಾಡಬೇಕಾದ್ರೂ ಅದನ್ನು ಅಚ್ಚುಕಟ್ಟಾಗಿ ಅದರ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಪೋಷಕರು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರೊಬ್ಬರು ಹೇಳುವಂತ ಮಾತನ್ನ ಸ್ವಲ್ಪ ತಲೆಬಗ್ಸಿ ಆಲಿಸ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಾನು ಒಂದು ಸ್ಥಾನದಲ್ಲಿದ್ದೇನೆ, ನನಗೆ ಯಾರು ಮಾತು ಬೇಡ, ಅಥವಾ ನನ್ನ ಕಷ್ಟಕ್ಕೆ ಯಾರು ನಂಗೆ ಸಹಾಯ ಮಾಡೋದು ಬೇಡ, ನನ್ನ ಕಷ್ಟಾರ್ಜಿತ ನಂದೇ ಆಗಿರ್ಲಿ, ಈ ಪ್ರಕಾರವಾದಂತಹ ಮಾತುಗಳು ಒಂದಷ್ಟು ಜನದ್ದು. ಆದ್ರೆ ಮೇಷರಾಶಿಯವರ ಮನಸ್ಥಿತಿ ಏನೇ ಇದ್ರು ಇವತ್ತು ಮತ್ತೊಬ್ಬರ ಸಹಾಯವನ್ನ ತೆಗೆದುಕೊಂಡೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಹಾಗೆ ಭಗವತಿಯನ್ನ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕುಲದೇವರ ಆರಾಧನೆ ಮಾಡಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ ನಿಮ್ಮದಾಗಬೇಕು. ಅದಕ್ಕಾಗಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಹಾಗೆ ನಿಮ್ಮ ಕುಲಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಅವರ ಮಾರ್ಗದರ್ಶನದಂತೆಗೆ ತಾವು ಮುನ್ನಡೆದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರು ಇಬ್ಬರ ಅನುಗ್ರಹ ಬೇಕು, ಜೊತೆಗೆ ಶುಕ್ರ ಅನುಗ್ರಹ ಬೇಕು. ಶುಕ್ರಾನುಗ್ರಹದಿಂದ ಮಾತ್ರ ಸಾಧ್ಯ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿ ಧರ್ಮ ಏನಾದ್ರೂ ಒಂದು ಮಾಡಿದ್ರು ಅದರ ಅಭಿವೃದ್ಧಿ ಆಗುತ್ತೆ, ಅಥವಾ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಥವಾ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬಹುದು ಎಂಬತಕ್ಕಂಥ ಆಸೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನ ಮಧ್ಯದಲ್ಲಿ ಆಲೋಚನೆ, ಜೊತೆಗೆ ಒಂದಷ್ಟು ನಿಷ್ಠೂರದ ಹೊರೆ. ಇವತ್ತು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಹಾಗೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಇವತ್ತು ಎದುರಾಗುತ್ತೆ. ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಅಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನ ಏಕಕಾಲದಲ್ಲೇ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಕಾಣ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅಂತಕ್ಕಂಥದ್ದು ಬಹಳ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಹೆಣ್ಮಕ್ಳಿಗಾಲಿ ಗಂಡ್ಮಕ್ಳಿಗಾಲಿ ಇಬ್ಬರಿಗೂ ಒಳ್ಳೇದಲ್ಲ. ಕೋಪದಿಂದ ನೀವೇನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಹೋದಂತ ಆ ಕ್ಷಣವನ್ನ ಪುನಃ ಬಾ ಅಂದ್ರೆ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಭಗವಂತ ಕೊಟ್ಟಂತ ಸುಂದರವಾದಂತಹ ಈ ಕಾಲವನ್ನ ಮುಂದೆ ಬರ್ತಕ್ಕಂಥ ಪ್ರತಿ ನಿಮಿಷ, ಪ್ರತಿ ಕಾಲಗಳಲ್ಲೂ ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆದನ್ನ ಆಲೋಚನೆ ಮಾಡಿ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹೊಸದಾಗಿ ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಿರ್ತಕ್ಕಂಥವರಿಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಅನುಭವದ ಮಾತು ನಿಮ್ಮ ತಂದೆಯವರಿಂದ ಆಲಿಸಿ. ಯಾಕೆಂದ್ರೆ ನಿಮ್ಮ ತಂದೆಯವರನ್ನ ಕೇಳಿದಾಗ ಗೊತ್ತಾಗುತ್ತೆ ಅವರ ಶ್ರಮ ಹೇಗಿತ್ತು ಅಂತ. ನಿಮ್ಮ ವಯಸ್ಸಲ್ಲಿ ಅವರು ಉದ್ಯೋಗಕ್ಕಾಗಿ ಏನ್ ಕಷ್ಟಪಟ್ಟರು ಅನ್ನೋದನ್ನ ಕೇಳಿ ನೋಡಿ. ಯಾಕೆಂದ್ರೆ ಇವತ್ತು ವೃಷಭ ರಾಶಿಯವರು ಉದ್ಯೋಗಾಕಾಂಕ್ಷಿಗಳಿದ್ರೆ ಸ್ವಲ್ಪ ಮುಂಗೋಪ ಜಾಸ್ತಿ ಆಗತ್ತೆ. ಅಯ್ಯೋ, ನನ್ನ ಸರಿಯಾದ ಸಮಯಕ್ಕೆ ಏನು ನಂಗೆ ಸಿಕ್ತಿಲ್ಲ ಅಂತ. ಆದ್ರೆ ನಿಮ್ಮ ತಂದೆಯವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಅವರು ನಿಮ್ಮ ವಯಸ್ಸಲ್ಲಿದ್ದ ಏನ್ ಕಷ್ಟ ಅನುಭವಿಸಿದ್ರು ಅಂತ. ಹಾಗಾಗಿ ಕೆಲವು ನೀತಿ ಪಾಠಗಳಿದೆಯಲ್ಲ, ಅದು ಜೀವನದ ಮೌಲ್ಯ.
ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನಾದ್ರೂ ಶ್ರದ್ಧೆಯಿಂದ ಮಾಡ್ತೀನಿ ಎಂಬತಕ್ಕಂಥದ್ರ ನಂಬಿಕೆ ಇರಬೇಕು. ಹಾಗೆ ದೂರಭಾರ ಪ್ರಯಾಣವನ್ನು ಬೆಳೆಸುವಂತಹ ಯೋಗ ಫಲವನ್ನ ಹೊಂದುವಂತದ್ದಾಗುತ್ತೆ. ಹಾಗೆ ತುಂಬಾ ದಿವಸಗಳ ಹಿಂದಿನಿಂದ ನಿಮ್ಮದೊಂದು ಕೆಲಸ ಪೆಂಡಿಂಗ್ ಇದ್ದು ಆ ಕೆಲಸದ ಬಗ್ಗೆ ಒಂದಷ್ಟು ದಿನ ಆಲೋಚನೆ ಮಾಡಿ ತದನಂತರ ಅದನ್ನ ಕೈ ಬಿಟ್ಟು ಮತ್ತೇನೋ ಮಾಡಬೇಕು ಅಂತ ಮುಂದೆ ಹೋಗಿರ್ತಾರಲ್ಲ, ಅಂತಹ ಕೆಲಸ ಕಾರ್ಯಗಳಿಗೆ ಪುನಃ ಜೀವ ತುಂಬುವಂತ ಕಾಯಕ ಇವತ್ತು ಮಾಡ್ತೀರಿ. ಹಾಗೆ ಇವತ್ತು ನಿಮ್ಮ ಬಾಲ್ಯ ಸ್ನೇಹಿತರು, ನಿಮ್ಮ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಯಾರು ನಿಮ್ಮೊಂದಿಗೆ ವಿಶ್ವಾಸವನ್ನು ಬೆಳೆಸಬೇಕು ಅಂತ ಮುಂದಾಗ್ತಾರೋ ಅಂತಹವರೊಂದಿಗೆ ನೀವು ಸಹಿತ ಸಮಂಜಸವಾಗಿ ಮಾತಾಡಿ ಒಂದು ವಿಶ್ವಾಸದ ಬಾಂಧವ್ಯವನ್ನ ಗಟ್ಟಿ ಮಾಡುವಂತಹ ಕಾಲ ಇವತ್ತು ಎದುರಾಗುತ್ತೆ. ಇವತ್ತು ತುಂಬಾ ದಿವಸಗಳ ಹಿಂದಿನಿಂದ ಮಾಡಬೇಕು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡದಿರ ಕೈ ಬಿಟ್ಟಿದ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 11 ಗಂಟೆಯಿಂದ 3:23 ಒಳಗಾಗಿ ಪುನಃ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟು ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಆದ್ರೆ ಇವತ್ತು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತದ್ದಾಗಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಸರಿಯಾಗಿ ಗಮನ ಕೊಡಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು. ಇದರ ಜೊತೆಗೆ ಕೆಂಪು ಪುಷ್ಪಗಳಿಂದ ಭಗವತಿಯ ಪಾದದ ಮೇಲೆ ಕೆಂಪು ಪುಷ್ಪಗಳನ್ನ ಅರ್ಪಣೆ ಮಾಡಿ ನೀವು ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ನಿಮ್ಮದಾಗಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಇವತ್ತು ನೀವು ಮಾಡುವಂತಹ ನಿಮ್ಮ ಕಾಯಕ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಮಾಡಿದ್ರೂ ಅದು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಶಾಂತಿ ಸಮಾಧಾನವಾಗಿದ್ದು ನಿಮ್ಮ ಒಳಮನಸ್ಸಲ್ಲಿ ಭಗವತಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಮಿಥುನ ರಾಶಿಯವರು ಅಧಿಕವಾದಂತಹ ಲಾಭವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ತಾವು ಎಷ್ಟೇ ಮೌನವಾಗಿದ್ರು ಯಾವುದನ್ನೂ ಮಾತಾಡಬಾರದು, ನನ್ನಷ್ಟಕ್ಕೆ ನಾನಿರಬೇಕು, ಯಾವ ತಂಟೆ ತಕರಾರು ಹೋಗೋದು ಬೇಡ ಅಂತ ನೀವು ಅಂದುಕೊಂಡ್ರು ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯುತ್ತ ಬರ್ತಕ್ಕಂಥ ಪರಿಸ್ಥಿತಿ, ಅಂದ್ರೆ ಹುಚ್ಚೆದ್ದು ಕುಣಿಯುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 4 ಗಂಟೆವರೆಗೂ ಒಂದಷ್ಟು ಚಂಚಲತೆಯ ಕಾಲ. ಯಾವ ಕೆಲಸವೂ ಪರಿಪೂರ್ತಿ ಆಗುವುದಿಲ್ಲ. ಆದ್ರೆ ಎಲ್ಲಾ ಕೆಲಸಗಳ ಬಗ್ಗೆ ನಿಮ್ಮ ಚಿಂತನೆ. ಯಾವುದೊಂದು ವಿಚಾರವನ್ನ ಕೈಗೆತ್ಕೊಂಡ್ರೆ ಅದು ಪೂರ್ಣ ಮುಗಿಯೋ ತನಕ ಅದನ್ನೇ ನಡೀಬೇಕು, ಅದರಂತೆ ಮುಂದೆ ಹೋಗ್ಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೊಂದು ದಾರಿ ಹುಡುಕ್ತಾ ಇರ್ತೀರಿ. ಆದ್ರೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ, ವಿಷ್ಣು ದೇವರನ್ನ ಆರಾಧನೆ ಮಾಡ್ತಾ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದಷ್ಟು ಕೆಂಪು ನೀರು. ನೋಡಿ, ಕೆಂಪು ನೀರು ಅಂದ್ರೆ ಹೇಗೆ, ಒಂದು ಲೋಟ ನೀರಿಗೆ ಒಂದಷ್ಟು ಸುಣ್ಣ ಮತ್ತು ಅರಿಶಿನ ಹಾಕಿದ್ರೆ ಅದು ಕೆಂಪಾಗುತ್ತೆ. ಅದರಲ್ಲಿ ಒಂದು ಚಿಟಿಗೆ ಹೆಸರು ಕಾಳು ಹಾಕಿ, ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ಹಾಕಿ ಅದರಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಬರತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗ್ತೀರಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ಏನಾದ್ರು ತೊಂದರೆ ಆಗುತ್ತೆ ಎಂಬತಕ್ಕಂಥ ಸಮಸ್ಯೆ ನಿಮಗೆ ಕಂಡು ಬಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಾಂತ್ಯದ ಮುಂಭಾಗದಲ್ಲೇ ಮನೆಯ ಮುಂದೆ ಆಗ್ಲಿ ಅಥವಾ ಸುತ್ತಮುತ್ತ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ಹಚ್ಚ ಹಸಿರಿರಬೇಕು, ಆ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ನಿಂತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಪರಿಪೂರ್ತಿಯಾಗಿ ಅದರಿಂದ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋ ತನಕ ಆ ಕೆಲಸದ ಬಗ್ಗೆ ಮತ್ತೊಬ್ಬರ ಹತ್ರ ಪ್ರಸ್ತಾವನೆ ಮಾಡಬೇಡಿ. ಇನ್ನೊಬ್ಬರ ಹತ್ರ ಕೂತು ನೀವು ಪ್ರಸ್ತಾವನೆ ಮಾಡಿದಾಗ ಮಾತ್ರ ಅದು ವ್ಯತ್ಯಾಸ ಆಗುತ್ತೆ. ಅದರಿಂದ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಹಳ ಜೋಪಾನನೂ ಬೇಕಾಗುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಸಿಂಹರಾಶಿಯವರು ತಾವು ಮಾಡ್ಬೇಕಾದ್ರೆ ಏನು, ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದೇ ಗೋಧಿ ಬೆಲ್ಲವನ್ನ ಸಂಜೆ ವಿಷ್ಣು ಆಲಯ ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು, ಕಂದು ಬಣ್ಣದ ಗೋವಿಗೆ ಎಷ್ಟು ಗೋಗ್ರಾಸವನ್ನ ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ತದನಂತರ ಆಹಾರದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಇಷ್ಟು ಕಾಯಕವನ್ನ ಇವತ್ತು ದೃಢ ಸಂಕಲ್ಪದೊಂದಿಗೆ ತಾವು ಮುಂದೆ ನಡೆದ್ರೆ ಖಂಡಿತ ಸಿಂಹರಾಶಿಯವರು ಮತ್ತಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ, ಅಥವಾ ವಿದ್ಯಾರ್ಥಿಗಳಾಗ್ಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗ್ಲಿ, ಉದ್ಯೋಗಾಕಾಂಕ್ಷಿಗಳಾಗಿರ್ಲಿ, ಉದ್ಯೋಗ ಮಾಡ್ತಿರ್ತಕ್ಕಂಥವ್ರಾಗಿರ್ಲಿ, ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪೂರ್ವಾಭಿಮುಖವಾಗಿ ನಿಂತು ರಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ 108 ಬಾರಿ ಪಠನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇವತ್ತು ಸಿಂಹರಾಶಿಯವರಿಗಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಬಹಳ ದಿನಗಳ ಹಿಂದಿನಿಂದಲೂ ನಿಮ್ಮದೊಂದು ಪ್ರಯತ್ನ ಇತ್ತು, ನಿಮ್ಮದೊಂದು ಕೆಲಸ ಕಾರ್ಯ ಆಗಬೇಕು, ಆಗ್ತಾ ಇಲ್ಲ ಅನ್ನೋದಿತ್ತು. ಅಂತಹ ನೋವಿಗೆ, ಅಂತಹ ಒಂದು ಕೊರತೆಗೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ. ಇವತ್ತು ಶಂಕರಿಯನ್ನ ಅಥವಾ ದುರ್ಗೆಯನ್ನ ಅಥವಾ ನಿಮ್ಮ ಕುಲದೇವರನ್ನ ಅಥವಾ ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ಸಣ್ಣ ಮಕ್ಕಳನ್ನ 9 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೆ ಹಣೆಗೆ ಒಂಚೂರು ಕುಂಕುಮ ಇಟ್ಟು ಒಂದಿಷ್ಟು ಚಾಕ್ಲೇಟೋ, ಪೆಪರ್ಮೆಂಟೋ, ಸ್ವೀಟೋ ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ.
ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದ್ರೆ ಒಂದಷ್ಟು ಹೆಸರು ಕಾಳು, ಒಂದಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನ ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡ್ತಾ ಆಗ್ನೇಯಕ್ಕೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು ಉತ್ತಮ. ಆದರೆ ಹೊರಡಕ್ಕೂ ಮುನ್ನ ಇನ್ನೊಂದು ಕಿವಿ ಮಾತೇನೆಂದ್ರೆ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡ ಇದೆಯಲ್ಲ, ತುಳಸಿಗೆ 3 ಪ್ರದಕ್ಷಿಣೆ ಮಾಡಿ, ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಇವತ್ತು ಕನ್ಯಾ ರಾಶಿಯವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಕಾಣ್ತೀರಿ. ಯಾಕೆಂದ್ರೆ ಕನ್ಯಾ ರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನೇ ಕಾಣ್ತಾ ಇದ್ದೀರಿ. ಎಲ್ಲೋ ಒಂದ್ ಕಡೆ ಕಣ್ಣೀರು ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣೀರು ಹಾಕೊಂಡು ಮೂಲೆ ನಿಂತ್ಕೋಬೇಕು ನೀವು. ಅಂದ್ರೆ ಸಮಸ್ಯೆ ಅನ್ನೋದು ಅರಿವಿಲ್ಲದಂತ ರೀತಿ ಮನೆ ಬಾಗಿಲಿಗೆ ಬರ್ತಾ ಇದೆ. ಹಾಗಿರುವಾಗ ಒಂದು ಪರಿಹಾರ ಅಂತ ನೋಡೋದಾದ್ರೆ, ಇವತ್ತು ಕನ್ಯಾ ರಾಶಿಯವರು ತುಳಸಿ ಪ್ರಾರ್ಥನೆ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ತುಂಬಾ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀವಿ. ಒಳ್ಳೇದಾಗ್ಲಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ, ಚಂದ್ರ ಮತ್ತೆ ಬುಧ ಇಬ್ಬರ ಆಸ್ಥಾನ ಚೆನ್ನಾಗಿದ್ದಾಗ ಜೊತೆಗೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ, ಶುಕ್ರಾನುಗ್ರಹವು ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಇವತ್ತಿನ ದಿವಸ ಶುಕ್ರಾನುಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಮನದಾಳದ ಮಾತಿಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬಹುದು. ಇಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹಾರಗಳನ್ನು ಮಾಡುವಾಗ ಒಂದಷ್ಟು ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತಿಳ್ಕೊತ್ತೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯನ್ನು ಹೊರಬೇಕಾದಂತ ಪರಿಸ್ಥಿತಿ ಇದ್ರು, ಯಾವುದೇ ಒಂದು ಜವಾಬ್ದಾರಿಯನ್ನು ಹೊತ್ತು ಅದನ್ನ ಸರಿಪಡಿಸ್ಕೊಳ್ಬೇಕಾದಂತ ಕಾಲ ನಿಮ್ಮ ಮನಸ್ಸು ಒಪ್ಪದಿರೇ ಇರೋದ್ರಿಂದ ಎಲ್ಲವನ್ನು ಸಹಿತ ಕೈ ಬಿಟ್ಟು ನಡೆದ ಹಾಗೆ ಆಗ್ತಾ ಇರುತ್ತೆ. ಹಾಗೆ ಯಾರೊಬ್ಬರು ಹೇಳುವಂತ ಮಾತನ್ನು ಸಹಿತ ಆಲಿಸೋದಿಲ್ಲ. ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಬೇಕಾದ್ದನ್ನ ಸರಿಪಡಿಸಿಕೊಳ್ಳುವಂತ ಯೋಗ ಫಲವು ನಿಮಗೆ ಬಾರದಂತ ರೀತಿಯಲ್ಲಿದೆ. ಆದ್ರೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ, ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ, ರಾಹುಕಾಲದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಾ 2 ದೀಪವನ್ನು ಅಂಟಿಸಿ ಅಥವಾ ಒಂದು ಕಂದು ಬಣ್ಣದ ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ಒಂದಿಷ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಸಿದ್ಧಪಡಿಸ್ಕೊಳ್ಬಹುದು. ಇದರ ಜೊತೆಗೆ ಸಾಧ್ಯವಾದ್ರೆ ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಉಪ್ಪನ್ನ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಶತ್ರುಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಶತ್ರುಗಳ ಬಾಧೆ ಎಂಬತಕ್ಕಂಥದ್ದು ಇದೆಯಲ್ಲ, ಶತ್ರುಗಳು ಎದುರು ನಿಂತು ಫೈಟ್ ಮಾಡೋದಿಲ್ಲ. ಶತ್ರುಗಳು ಯಾವತ್ತೂ ನಮ್ಮ ಬೆನ್ನ ಹಿಂದೆನೇ ಇರ್ತಾರೆ. ಅವರು ಮಾಡುವಂತಹ ಕಾಯಕ ನಮಗೆ ಅರಿವಾಗೋದಿಲ್ಲ. ಆದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಮ್ಮ ಹೆಗಲ ಮೇಲೆ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಶತ್ರುಗಳ ಬಾಧೆ ದೂರ ಆಗಬೇಕಾದ್ರೆ ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಗೆ ಉಪ್ಪನ್ನ ತಗೊಂಡು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ನೀರಲ್ಲೂ ಹಾಕೋದ್ರಿಂದ ಒಂದಷ್ಟು ಮಟ್ಟಿಗೆ ಒಳಿತನ ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆದಾಗ್ಲಿ, ಶುಭವಾಗಲಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಹಾಗೆ ಕೇತುವಿನ ಅನುಗ್ರಹ ಇದೆ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ನಾನು, ನಂದು, ನನ್ನಿಂದ ಅಥವಾ ನಾನು ಹೇಳ್ದಂಗೆ ಆಗುವಂತದ್ದು, ನಾನು ಹೇಳಿದ್ರೆ ಮಾತ್ರ ಸಾಧ್ಯ ಇದಲ್ಲ. ಇವತ್ತು ನಿಮ್ಮ ನಡವಳಿಕೆಗಳಲ್ಲಿ ಏನ್ ಬದಲಾವಣೆ ತಂದುಕೊಂಡ್ರು ಅದರ ಯೋಗ ಫಲ ಎಂಬತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಹಾಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತನ ಕೃಪೆಯಿಂದ ಇವತ್ತು ನಡೀತಾ ಇದೆ. ಇವತ್ತು ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಅಥವಾ ತಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಇವತ್ತು ಕಾಣುವಂತದ್ದಿದೆ. ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ಬೇಕಾಗಿದೆ. ಹಾಗೆ ಇವತ್ತು ಪ್ರಯಾಣ ಕಾಲದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಲ್ಲಿಂದಲೇ ಪರಿಹಾರವನ್ನು ಹುಡುಕೊಳ್ಳುವಂತ ಯೋಗ ಫಲ ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿಯವರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು, ಕೊಟ್ಟ ಮಾತಿಗೆ ನಡ್ಕೊಳ್ತಕ್ಕಂಥದ್ದು, ಮಾಡುವ ಯಾವುದೇ ಕೆಲಸವಾದ್ರೂ ಸಭೆ ಸಮಾರಂಭಗಳಲ್ಲಿ ವಿಚಾರವನ್ನ ಚರ್ಚೆ ಮಾಡಿದಿರ ಅದನ್ನ ಗೌಪ್ಯತೆ ಕಾಪಾಡಿಕೊಂಡ್ರೆ, ಆ ಗೌಪ್ಯವಾಗಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ್ರೆ ಅದರ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಭೂಮಿ ವಿಚಾರವಾಗಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಬೆಳೆಸಬೇಕು, ಅದರ ಬಗ್ಗೆ ಚಿಂತನೆ ಮಾಡ್ತೀರಿ. ತಮ್ಮದೇ ಆದಂತಹ ಜವಾಬ್ದಾರಿತವಾದಂತಹ ಕಾಯಕದಲ್ಲಿ ಯಾವುದೇ ಲೋಪ ಬಾರದಂತ ರೀತಿಯಲ್ಲಿ ತಾವು ನಡ್ಕೊಳ್ತೀರಿ. ಆದರೆ ಇವತ್ತು ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಅಥವಾ ತಮ್ಮ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ಮುಂದುವರಿತೀರಿ. ಹಾಗೆ ಏನೇ ಮಾಡಬೇಕಾದ್ರೂ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಆಗುತ್ತೇನೋ ಎಂಬತಕ್ಕಂತಹ ಭಯಭೀತರಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ತಾವಿರ್ತೀರಿ. ಇವತ್ತು ಯಾವುದೇ ಒಂದು ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಬೇಕು. ಮಧ್ಯಾಹ್ನ ಸರಿಸುಮಾರು 2:20 4:15 2:20ರಿಂದ 4:15 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದಾಗಿರ್ಬೇಕು. ಹಾಗೆ ಸಾಧ್ಯವಾದ್ರೆ ತಮ್ಮ ಕರಹಸ್ತದಿಂದ ಎಲ್ಲಾದ್ರೂ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಏನಾದ್ರು ಪದಾರ್ಥಗಳನ್ನು ಹಾಕಿದ್ರೆ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂತ ಅದೃಷ್ಟ ನಿಮ್ಮದಾಗುತ್ತೆ.
ಹಾಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದಿಷ್ಟು ಬಿಳಿ ಸಾಸಿವೆ ಸಿಕ್ಕಿದ್ರೆ ಅಥವಾ ನಿಮ್ಮ ಮನೆಯಲ್ಲೇ ಬಿಳಿ ಸಾಸಿವೆ ಇದ್ರೆ ಉತ್ತರಾಭಿಮುಖವಾಗಿ ನಿಂತು ಬಿಳಿ ಸಾಸಿವೆಯಿಂದ ಒಂದು ಚಿಟಿಕೆ ಬಿಳಿ ಸಾಸಿವೆಯಿಂದ ತಾವು ದೃಷ್ಟಿ ತೆಗೆದು ಅದನ್ನ ಉತ್ತರಕ್ಕೆ ಹಾಕೋದ್ರಿಂದ ಸಾಕಷ್ಟು ಬಂದು ಅನುಕೂಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ದೃಷ್ಟಿ ದೋಷದಿಂದ ದೂರ ಆಗ್ತೀರಿ. ಹೆಚ್ಚಿನ ಫಲ ಅನುಕೂಲಕ್ಕೋಸ್ಕರ ಇಂತಹದ್ದೊಂದು ತಂತ್ರಸಾರ ಶೀಘ್ರವಾಗಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರೊಬ್ಬರ ಬಗ್ಗೆ ಮಾತಾಡಬೇಕಾದ್ರೂ, ಯಾವುದೇ ಒಂದು ವಿಚಾರವನ್ನ ಆಲೋಚನೆ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ನಿಮಗದು ಸರಿ ಅನ್ಸತ್ತಾ, ನಿಮಗೆ ಬೇಕಾ? ಯಾಕೆಂದ್ರೆ ಇವತ್ತು ತಲೆಯಲ್ಲಿ ಬೇಡವಾದಂತ ವಿಚಾರಗಳು ತಲೆ ತುಂಬಾ ತುಂಬಿಕೊಳ್ಳುತ್ತೆ. ಅದೆಲ್ಲದರಿಂದಲೂ ದೂರ ಇದ್ದು ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಮಾತ್ರ ನೆಮ್ಮದಿಯನ್ನು ಕಂಡ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ಳುವಂತ ಯೋಗ ಫಲ ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ತಪ್ಪದೇರ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನ ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಶನಿಯ ಅನುಗ್ರಹದಿಂದ ಈಗ ಪ್ರಸ್ತುತ ಕಾಲಮಾನ ಒಂದಿಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಏನೋ ಒಂದಿಷ್ಟು ಬೆಳಕು ಕಾಣಬಹುದು, ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಹಣಕಾಸಿನ ವಿಚಾರದಲ್ಲಿ ಒಂದೆಜ್ಜೆ ಮುಂದಕ್ಕೆ ಹಾಕ್ಬೋದು. ಯಾವುದೇ ಒಂದು ವೃತ್ತಿ ಧರ್ಮವನ್ನಾದ್ರೂ ನಿಮ್ಮ ಮನಸ್ಸ ಇಚ್ಛೆ ತಾವು ತೆಗೆದುಕೊಂಡಂತ ನಿಲುವು ತೀರ್ಮಾನದಲ್ಲಿ ಲಾಭವನ್ನು ಗಳಿಸಬಹುದು ಎಂಬತಕ್ಕಂಥದರ ಒಂದು ಮನಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಬೇಕಾಗಿದೆ. ವಾಹನಗಳನ್ನು ಓಡಿಸುವಾಗ ಬಹಳ ಜವಾಬ್ದಾರಿ ಬೇಕಾಗಿದೆ. ಅತಿಯಾದಂತ ವೇಗವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ. ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಬಹಳ ಜಾಗೃತರಾಗಿರಿ. ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸರಿಯಾದ ಕ್ರಮವನ್ನು ಅನುಸರಿಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಾಡುವಂತಹ ಕೆಲಸದಲ್ಲಿ ಬದಲಾವಣೆ ಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂಥದ್ದಾಗಬೇಕು. ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದಕ್ಕೆ ತಾವು ಪಾತ್ರರಾಗಬೇಕು. ಅದಕ್ಕಾಗಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ, ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ನೋಡ್ಬೇಕು. ಯಾವುದೇ ಒಂದು ಕೆಲಸವನ್ನಾದ್ರೂ ಆಲೋಚನೆ ಮಾಡಿ ಕ್ರಮಬದ್ಧವಾದಂತ ರೀತಿಯಲ್ಲಿ ಚಿಂತನೆ ಮಾಡಬೇಕು. ದೂರವಾರ ಪ್ರಯಾಣ ಮಾಡುವಂತ ಮನಸ್ಸು ನಿಮ್ಮದಾಗುತ್ತೆ. ಜೊತೆಗೆ ಹಣಕಾಸಿನ ಬಗ್ಗೆ ಭಗವಂತ ನಿಮಗೆ ಅನುಗ್ರಹವನ್ನು ದಯಪಾಲಿಸುವಂತ ಕಾಲ ನಿಮ್ಮದಾಗುತ್ತೆ. ಭೂಮಿಗೆ ಸಂಬಂಧಪಡತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂತ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಯಾರು ನನ್ನೂರು ತನ್ನೂರು ಅಂತ ಏನ ಪ್ರೀತಿ ವಿಶ್ವಾಸದಲ್ಲಿ ನೀವು ನೋಡ್ತಿರೋ ಅದಕ್ಕೆ ಸಂಬಂಧಪಡತಕ್ಕಂಥ ರೀತಿಯಲ್ಲೇ ಒಳಿತನ್ನ ಕಾಣುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿದೆಯಲ್ಲ ಅದನ್ನ ದೂರ ಮಾಡ್ಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಲೋಚನೆ ಇದೆಯಲ್ಲ ಅದನ್ನ ಸರಿಪಡಿಸ್ಕೋಬೇಕು. ಇವತ್ತು ಸಾಧ್ಯವಾದ್ರೆ ಹತ್ತಿರದಲ್ಲಿ ಯಾವ್ದಾದ್ರು ಬನ್ನಿ ವೃಕ್ಷ ಇದ್ರೆ, ಅಂದ್ರೆ ಅರ್ಜುನ ವೃಕ್ಷ ಅಥವಾ ಬನ್ನಿ ವೃಕ್ಷ ಅಂತ ಏನ್ ಹೇಳ್ತೀವಿ, ಶಮಿ ವೃಕ್ಷ, ಅಂತಹ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡಿ ಎರಡೂ ದಿಕ್ಕಲ್ಲೂ ಅಂದ್ರೆ ಪಶ್ಚಿಮ ಮತ್ತು ಪೂರ್ವ ಪಶ್ಚಿಮದಲ್ಲಿ ಒಂದೊಂದು ದೀಪವನ್ನು ಅಂಟಿಸಿ ನಮಸ್ಕಾರ ಮಾಡೋದ್ರಿಂದ ಒಂದು ಕಡೆ ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ದಂಗಾಗತ್ತೆ, ಒಂದು ಕಡೆ ಶನಿಶ್ಚರನಿಗೆ ನಮಸ್ಕಾರ ಮಾಡ್ದಂಗಾಗತ್ತೆ. ಕುಂಭರಾಶಿಯವರಿಗೆ ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇವತ್ತು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇಬ್ರು ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳು ದೂರ ಆಗುತ್ತೆ, ಕಷ್ಟಗಳಿಂದ ಹೊರಬರುವಂಗಾಗತ್ತೆ, ಅಥವಾ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಹೊರಗಡೆ ಬಂದು ಒಂದಷ್ಟು ಬದಲಾವಣೆಯನ್ನ ಕಂಡುಕೊಳ್ಳುವಂತ ಯೋಗ ಫಲ ನಿಮ್ಮದಾಗುತ್ತೆ. ಆದರೆ ಇವತ್ತು ಕೆಲವಷ್ಟು ಜನಗಳ ಮಾತನ್ನ ಕೇಳಿ ನಿಮ್ಮ ಸುಂದರವಾದಂತಹ ಬದುಕಿಗೆ ನೀವೇ ಒಂದಿಷ್ಟು ನೋವು ಪಡುವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ. ಇವತ್ತು ಯಾರೊಬ್ಬರ ಮಾತನ್ನ ಆಲಿಸಬೇಕಾದ್ರೂ ಒಮ್ಮೆ ನೀವು ಆಲೋಚನೆ ಮಾಡಬೇಕು, ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ. ಹೇಳುವಂತಹ ವ್ಯಕ್ತಿಗಳ ಮಾತನ್ನ ನೇರವಾಗಿ ನೀವು ಅದನ್ನ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ಮುಂದುವರಿಸಿದ್ರೆ ಅಥವಾ ಅದನ್ನೇ ನೀವು ನಿಮ್ಮ ಜೀವನ ಪಾಲನೆ ಮಾಡಿದ್ರೆ ಅಲ್ಲಿ ತೊಂದರೆ ಆಗುವಂತದ್ದು ಸಹಜವಾಗಿ ಆಗುತ್ತೆ. ಅದಕ್ಕೋಸ್ಕರ ಸರಿ ತಪ್ಪುಗಳ ಅರಿವನ್ನ ನೀವು ತಂದುಕೊಳ್ಬೇಕು. ನಿಮಗೆ ಸರಿ ಅನ್ಸೋದನ್ನ ಮಾತ್ರ ತಾವು ಮುಂದುವರಿಸಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೆಲವಷ್ಟು ವ್ಯವಹಾರಗಳನ್ನು ಮಾಡುವಾಗ ಹಾಗೆ ಹೇಳಿದಂತಹ ಅವರ ಮಾತನ್ನು ಕೇಳಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದಾಗ ಅದನ್ನು ಒಂದಲ್ಲ 2 ಸತಿ ಆಲೋಚನೆ ಮಾಡಬೇಕಾದ್ದು ಧರ್ಮ. ಹಾಗೆ ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡೇ ತದನಂತರ ಆಚೆ ಬನ್ನಿ. ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲೇ ಸಿಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ.